ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೆ ಇನ್ನೆರಡು ವಾರಗಳು ಉಳಿದಿವೆ. ದೇಶಾದ್ಯಂತ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೆದಿದೆ. ರಾಮಮಂದಿರದ ಸಡಗರದಲ್ಲಿ ಕನ್ನಡಿಗರ ಕೊಡುಗೆಯೂ ಹೆಚ್ಚಿದೆ. ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ. ಬಾಲರಾಮನ ದರ್ಶನಕ್ಕೆ ದಿನಗಣನೆ. ಈ ಹೊತ್ತಲ್ಲೇ ರಾಮಾಯಣದಲ್ಲಿನ ಅಳಿಲನ್ನು ಅಜರಾಮರವಾಗಿಸಲು ಕನ್ನಡಿಗರು ವಿಶೇಷ ಕಾರ್ಯ ಮಾಡಿದ್ದಾರೆ. ಬೆಂಗಳೂರಿನ ಕೈಗಾರಿಕೋದ್ಯಮಿಯಿಂದ ಅಳಿಲು ಸೇವೆ. ರಾಮಾಯಣದಲ್ಲಿ ಅಳಿಲು ಸೇವೆ ಅತ್ಯಂತ ಮಹತ್ವದ್ದು. ಈ ಕಾರಣಕ್ಕೆ ಬೆಂಗಳೂರಿನ ಕೈಗಾರಿಕೋದ್ಯಮಿ ಸಿ ಪ್ರಕಾಶ್ ಬೃಹತ್ ಅಳಿಲು ಪುತ್ಥಳಿ ಮಾಡಿಸಿದ್ದಾರೆ. ಶಿಲ್ಪಿ ಕಲ್ಯಾಣ್ ರಾಥೋಡ್ 15 ಅಡಿ ಎತ್ತರ, 7.5 ಅಡಿ ಅಗಲದಲ್ಲಿ ಅಳಿಲು ವಿನ್ಯಾಸ ಮಾಡಿದ್ದಾರೆ. ಜನವರಿ 12ರಂದು ಅಯೋಧ್ಯೆಯ ಕೇಂದ್ರ ರೈಲ್ವೆ ನಿಲ್ದಾಣ ಆವರಣದಲ್ಲಿ ಪುತ್ಥಳಿ ಅನಾವರಣಗೊಳ್ಳಲಿದೆ. ಅಯೋಧ್ಯೆಯಲ್ಲಿ ನವನಿರ್ಮಾಣ ವೇದಿಕೆ ಏನು ನಡೀತಾ ಇದೆ, ಅಲ್ಲಿಗೆ ಬೆಂಗಳೂರಿನಿಂದ ಪ್ರಸಿದ್ಧಿ ಎಂಜಿನಿಯರ್ಸಿಂದ ಅಳಿಲು ಸೇವೆಯಾಗಿ ಇಂಥ ದೊಡ್ಡ ರಾಮ ಮಂದಿರ ಕಟ್ಟಡದ ಜೊತೆಯಲ್ಲಿ ಒಂದು ಅಳಿಲು ಸೇವೆ ಇಲ್ಲಿಂದ ಹೋಗ್ತಾ ಇದೆ. ಇದು ಅಯೋಧ್ಯೆಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಮಧ್ಯಭಾಗದಲ್ಲಿ ಇದು ಸ್ಥಾಪನೆಗೊಳ್ಳಲಿದೆ. ಕರ್ನಾಟಕದ ಸಂಸ್ಥೆಯಿಂದ ರಾಮ ಮಂದಿರಕ್ಕೆ ಬೆಳಕು. ರಾಮಮಂದಿರದ ವಿದ್ಯುತ್ ಹೊಣೆಗಾರಿಕೆಯನ್ನ ಕರ್ನಾಟಕದ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸ್ ಇಂಡಿಯಾ ಸಂಸ್ಥೆ ವಹಿಸಿಕೊಂಡಿದೆ. ಕಳೆದೊಂದು ವರ್ಷದಿಂದಲೂ ವಿದ್ಯುತ್ ಸಂಬಂಧಿತ ಕೆಲಸ ನಿರ್ವಹಿಸ್ತಾ ಇರುವ ಸಂಸ್ಥೆ ಮುಂದಿನ 5 ವರ್ಷಗಳವರೆಗೂ ಸೇವೆ ನೀಡಲಿದೆ. ಶ್ರೀರಾಮನಿಗೂ ಚಿಕ್ಕಬಳ್ಳಾಪುರದ ಬೆಟ್ಟಕ್ಕೂ ನಂಟು. ದಿನ ಕಳೆದಂತೆ ರಾಜ್ಯದ ಅನೇಕ ಊರುಗಳಿಗೆ ರಾಮನ ನಂಟಿರುವ ವಿಚಾರಗಳು ಹೊರಬರ್ತಿವೆ. ಚಿಕ್ಕಬಳ್ಳಾಪುರದ ಮಂಡಿಕಲ್ಲು ಬಳಿಯ ಶ್ರೀರಾಮದೇವರ ಬೆಟ್ಟಕ್ಕೆ ರಾಮನಿಂದಲೇ ಹೆಸರು ಬಂದಿರೋ ನಂಬಿಕೆ ಇಲ್ಲಿನ ಜನರಲ್ಲಿದೆ. ವಿಷಯ ಏನಂದ್ರೆ, ಸೀತೆ ತೊಡೆ ಮೇಲೆ ಶ್ರೀರಾಮ ವಿಶ್ರಾಂತಿ ಪಡೆಯುತ್ತಿದ್ದಾಗ ಕಾಕಾಸುರನೆಂಬ ಅಸುರ ತೊಡೆ ಕುಕ್ಕಿದ್ದನಂತೆ. ರಾಮ ಅವನ ಮೇಲೆ ಬಾಣ ಪ್ರಯೋಗಿಸಿದ್ರಂತೆ. ಅಸುರ ಶರಣಾಗ್ತಾ ಇದ್ದಂತೆ ರಾಮ ಬಿಟ್ಟ ಬಾಣ 2 ತುಂಡಾಗಿಸಿದ್ರಂತೆ. ಒಂದು ತುಂಡು ಮಂಡಿಕಲ್ಲು ಗ್ರಾಮದಲ್ಲಿ ಬಿದ್ದಿದ್ದಕ್ಕೆ ದೇಗುಲ ಕಟ್ಟಲಾಗಿದೆ ಎನ್ನುವುದು ಇಲ್ಲಿನ ಪ್ರತೀತಿ. ಸದ್ಯ ದೇಗುಲದ ಜೀರ್ಣೋದ್ಧಾರ ಮಾಡುತ್ತಿದ್ದು ಬಾಣವನ್ನ ಸುರಕ್ಷಿತವಾಗಿ ಇರಿಸಲಾಗಿದೆ. ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೆರಡು ವಾರವಷ್ಟೇ ಬಾಕಿ ಇದೆ. ಈ ಹೊತ್ತಲ್ಲೇ ಕನ್ನಡಿಗರು ಅಯೋಧ್ಯೆಗೆ ನೀಡ್ತಿರೋ ಕೊಡುಗೆ ಹೆಚ್ಚುತ್ತಲೇ ಇದೆ. ನೆಲಮಂಗಲದಿಂದ ಮೂರ್ತಿ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.